ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ವೈಷ್ಣವ್ ಆಗಿ ನೀವು ಪಾರ್ಟ್ ಮಾಡ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ಪಾಪ ವೈಷ್ಣವ್ ಬೇಕು ಅಂತ 3 ಜನನೂ ಇಷ್ಟಪಡ್ತಾ ಇರ್ತಾರೆ. ನೀವು ಅವ್ರ 3 ಜನ ಜೊತೆ ಸೇರ್ಕೊಂಡ್ಬಿಟ್ಟು ಮಿಕ್ಸ್ ಆಗಿ ಎಲ್ಲಿ ಹೋಗ್ಬೇಕು ಅನ್ನೋದು ಕನ್ಫ್ಯೂಷನಲ್ಲಿ ನಿಮ್ಮ ಲೈಫ್ ಈಗ ಹೋಗ್ತಾ ಇದೆ. ಸೊ ಆಸ್ ಅ ವೈಷ್ಣವ್ ಯಾವ ಸಿಚುವೇಶನಲ್ಲಿ ಇದ್ದೀರಾ ಈಗ? ಸಿಚುವೇಶನ್ ಅಂದರೆ ಇವಾಗ ಕರೆಂಟ್ಲಿ ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ಇದ್ದೀನಿ. ಅಂದರೆ ಈ ಕಡೆ ನೋಡಿದ್ರೆ ಇವರು ಏನೋ ಮಾಡಿರ್ತಾರೆ, ನನಗೂ ತೊಂದರೆ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಇವ್ರನ್ನೂ ನಂಬಕ್ಕಾಗಲ್ಲ, ಈ ಕಡೆ ನೋಡಿದ್ರೆ ಇವ್ರು ಹೇಳಿದ್ದನ್ನು ನಂಬಕ್ಕೆ ಆಗಲ್ಲ. ಸೊ ಅದು 3 ಡಿಫ್ರೆಂಟ್ ಸಿಚುವೇಶನ್ ಇದೆ. ಒಂದ್ ಕಡೆ ಕೀರ್ತಿ, ಅಲ್ಲಿ ನಾನೇನೂ ಮಾಡೋಕ್ಕಾಗಲ್ಲ. ಇನ್ನೊಂದ್ ಕಡೆ ಲಕ್ಷ್ಮಿ ಇಷ್ಟು ದಿನ ಎಲ್ಲ ಮುಚ್ಚಿಟ್ಟಿದ್ರು ಅನ್ನೋ ಒಂದು ಕೋಪ. ಈ ಕಡೆ ಅಮ್ಮಂದು ಪ್ರೀತಿ. ಸೊ ಇದು ಕಮ್ಮಿ ಆಗಲ್ಲ ಯಾವತ್ತೂ. ಸೊ ಅದೇ ಈ ಒಂದು ಇವ್ರು ಫುಟ್ಬಾಲ್ ತರ, ಇವಾಗ ಇವ್ರು ಇಲ್ಲಿ ಓದಿತಾರೆ, ಆಮೇಲೆ ಅವರಲ್ಲಿ ಓದಿತಾರೆ, ಮತ್ತೆ ಇವ್ರು. ಸೊ ಇಲ್ಲೇ ಮಧ್ಯದ ಸಿಕ್ಕಾಕೊಂಡಿರೋದು. ಓಕೆ, ಅಬ್ಸೆಸ್ಡ್ ಸಿಕ್ಕಾಪಟ್ಟೆ ಮಗ ಅಂದ್ರೆ ಅಷ್ಟು ಪ್ರೀತಿ ಅಮ್ಮಂಗೆ, ನಿಮ್ಮ ತಾಯಿಗೆ ಕಾವೇರಿಗೆ. ಸೊ ಅದೆಷ್ಟು ಉಸಿರುಗಡ್ಸುತ್ತೆ ಅಂತ ಮಗಂಗೆ. ಅಂದ್ರೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಹಂಗ ಅನ್ಸುತ್ತೆ, ಸ್ವಲ್ಪ ಓವರ್ ಪ್ರೀತಿ ಅಂಡ್ ಓವರ್ ಇದು. ಅಂಡ್ ನೀವು ನೋಡಿರ್ಬೋದು ಎಪಿಸೋಡ್ಸ್ ಅಲ್ಲಿ ಇಲ್ಲ, ಆ ಒಂದು ಪ್ರೀತಿ, ಆ ಒಂದು ರೀಸನ್, ಮಗನ್ ಪ್ರೀತಿ ಅತಿ ಆಗಿ ಜಾಸ್ತಿ ಆದಾಗಿಂದ ಎಷ್ಟು ತೊಂದರೆಗಳು ಆಗಿದೆ. ಜೈಲಿಗೆಲ್ಲ ಹೋಗಿ ಬಂದ್ರು, ಹೆಂಡತಿ ಮೇಲೆಲ್ಲ ಅದು ಎಫೆಕ್ಟ್ ಆಗಿದೆ. ಬಟ್ ಅದೇ ನನಗೆ ಗೊತ್ತಿಲ್ಲ ಅದು ಯಾವ್ದು ನಿಮಗೆ ಅದು ಗೊತ್ತಿಲ್ಲ. ಓಕೆ, ಸೊ ಈಗ ನಿಮ್ಮ 2ನೇ ಮದುವೆಗೆ ನಿಮ್ಮಮ್ಮ ಪ್ಲಾನ್ ಮಾಡ್ತಾ ಇರೋದು, ನೀವು ಏನು ಕೇಳಿಲ್ಲ, ಎಕ್ಸ್ಪ್ಲನೇಷನ್ ಕೇಳಿಲ್ಲ, ಓಕೆ ಅಂತ ಹೇಳಿದೀರಾ. 2ನೇ ಲಕ್ಷ್ಮಿ ಬೇಡ ಅಂತ ಇವಾಗ 2ನೇ ಮದುವೆ ಮಾಡ್ತಾ ಇರೋದು, ಮತ್ತೆ 2ನೇ ಮದುವೆಲೂ ಹಂಗೆ ಆಯ್ತಾನೆ ಮತ್ತೆ 3ನೇ ಮದುವೆ ಮಾಡೋದು, ಆ ಥರ ಹೋಗ್ತಾ ಇರತ್ತಾ ಅಥವಾ ಹೇಗಿದು ಅಂತ ನೀವು ಹೆಂಗೆ ಒಪ್ಕೊಂಡ್ರಿ 2ನೇ ಮದುವೆಗೆ ಅಂತ? ವೈಷ್ಣವ್ ಬಗ್ಗೆ ಕೇಳ್ತಾ ಇರೋದು. ಅಂದ್ರೆ ವೈಷ್ಣವ್ ಅಂದ್ರೆ ಇವಾಗ ಫಸ್ಟ್ ಕೀರ್ತಿ ಮೋಸ ಮಾಡಿದ್ಲು. ಅಂದ್ರೆ ಪ್ರೀತಿ ಮಾಡ್ತೀನಿ ಮದ್ವೆ ಆಗ್ತೀನಿ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಲು. ಆಮೇಲೆ ಈಗ ಇವ್ರು ಮದ್ವೆ ಆದ್ಮೇಲೆ ಇವ್ರು ನನ್ಗೆ ಎಷ್ಟೋ ವಿಷಯ ಹೇಳ್ದೆ ಮುಚ್ಚಿಟ್ರು. ಸೊ ಅಂದ್ರೆ ಇಷ್ಟ ದಿನ ಅವ್ರಿಗೆ ಏನೇನ್ ರೆಸ್ಪೆಕ್ಟ್ ಕೊಟ್ಟಿದ್ದೆ, ಅವ್ರಿಗೆ ಏನೇನ್ ವ್ಯಾಲ್ಯೂ ಕೊಟ್ಟಿದ್ದೆ, ಅದೆಲ್ಲ ಝೀರೋ ಆಗೋಯ್ತು ಇವಾಗ. ಸೊ ಅದಕ್ಕೆ ಹ್ಯಾವ್ ಟು ಮೂವ್ ಆನ್. ಮತ್ತೆ 2ನೇ ಮದುವೆಗೆ ತಯಾರಿ ನಡೆಸ್ತಾ ಇರೋದು. ಓಕೆ, ಈಗ ನೀವು ವೈಷ್ಣವಾಗಿ ಈ ಸೀರಿಯಲ್ಗೆ ಬಂದಂಥ ಸಂದರ್ಭದಲ್ಲಿ ಶಮಂತ್ ಗೌಡ, ಬ್ರೋ ಗೌಡ ಅಂತ ನಮ್ಗೆಲ್ರಿಗೂ ಕೂಡ ಗೊತ್ತಿತ್ತು. ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ರಿ, ಹಾಗೆ ನಿಮ್ಮ ಮ್ಯೂಸಿಕ್ ವಿಡಿಯೋಸನ್ನು ನಾವೆಲ್ಲ ಕೂಡ ನೋಡಿದ್ವಿ. ಆದರೆ ಸೀರಿಯಲ್ ವಿಷಯಕ್ಕೆ ಬಂದರೆ ಇದು ನಿಮ್ಮದು ಫಸ್ಟ್ ಸೀರಿಯಲ್, ಮತ್ತು ಇದರಲ್ಲಿ ಕ್ಷೇತ್ರದಲ್ಲಿ ನಿಮ್ಮದು ಫ್ರೆಶ್ ಫೇಸ್. ಸೊ ಫಸ್ಟ್ ಸೀರಿಯಲಲ್ಲೇ ನಿಮ್ಗೆ ಇಷ್ಟು ದೊಡ್ಡ ಪ್ರೊಡಕ್ಷನಲ್ಲಿ ಸಿಕ್ಕಿರೋವಂಥದ್ದು ಒಂದು ಆಪರ್ಚುನಿಟಿ. ಸೊ ಎಷ್ಟು ನೀವು ಗ್ರೇಟ್ಫುಲ್ ಇದ್ದೀರಾ? ಇದು ಹೇಗೆ ಸಿಕ್ತು, ಪ್ರಾಸೆಸ್ ಹೇಗಾಯಿತು ಇದ್ರದ್ದು ಅಂತ? ನಮ್ಮ ಕಲರ್ಸ್ ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಡೈರೆಕ್ಟ್ ಮಾಡ್ತಾರೋ ನಮ್ಮ ಸೀಸನ್, ಜಯದೇವ್ JD ಸರ್ ಅಂತ. ಸೊ ಅವರು ಮತ್ತೆ ನಮ್ಮ ಪರಮೇಶ್ವರ್ ಗುಂಡ್ಕಲ್ ಸರ್ ಇದ್ರು ಅವಾಗ. ಸೊ ಅವರು ಅಂದ್ರೆ ಇವನ್ ಏನೇನೋ ಮಾಡ್ತಾನೆ, ಸ್ವಲ್ಪ ಟ್ಯಾಲೆಂಟೆಡ್ ಇದ್ದಾನೆ ಅಂತ. ಸೊ ರೆಕಗ್ನಿಷನ್ ಅಲ್ಲಿಂದ ಸಿಕ್ತು ಆ್ಯಕ್ಚುಲಿ. ಅಂದ್ರೆ ಅವರು ಮಳೆ ಸುರಿ ಸಾಂಗ್ ಮಾಡು, ಅದನ್ನ ಆಚೆ ಬಂದು ಡೆವಲಪ್ ಮಾಡು ಅಂತ JD ಸರ್ ಹೇಳಿದ್ರು. ಆಮೇಲೆ ಪರಮ್ ಸರ್ ಅದನ್ನ ಪರ್ಫಾರ್ಮ್ ಮಾಡಿಸಿದ್ರು ಬಿಗ್ ಬಾಸ್ ಒಂದು ಫಿನಾಲೆ ಸ್ಟೇಜ್ ಅಲ್ಲಿ. ಸೊ ಅದು ಸುದೀಪ್ ಸರಿಗೆ ಕನೆಕ್ಟ್ ಆಯ್ತು. ಆಮೇಲೆ ಅವ್ರು ಅದನ್ನ ಪ್ರೊಡ್ಯೂಸ್ ಮಾಡಿದ್ರು, ಸುದೀಪ್ ಸರ್ ನಮ್ಮ ಯೂಟ್ಯೂಬ್ಗೆ ಅವರೇ ಪ್ರೊಡಕ್ಷನ್, ಅದು ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ. ಸೊ ಅದಾದ್ಮೇಲೆ ಅದು ಹಂಗೆ ಕ್ಯಾರಿ ಆಗಿ ಒಂದು ಅಂದ್ರೆ ನಾನಂದ್ರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಇಷ್ಟ, ಅಂದ್ರೆ ಇವನು ಬೇರೆಯವ್ರ ತರ ಅಲ್ಲ ಅಂತ. ಅಂದ್ರೆ ತುಂಬಾ ಜನ ನೀವು ನೋಡಿರ್ಬೋದು, ಅಂದ್ರೆ ಅವರು ಪಾಪ ಏನೇನೋ ಮಾಡಿರ್ತಾರೆ, ಸಪೋರ್ಟ್ ಮಾಡಿರ್ತಾರೆ ಚಾನೆಲ್ ಅವರು ಕೂಡ. ಬಟ್ ಕೆಲವೊಂದು ಆರ್ಟಿಸ್ಟ್ನ ಅದು ರಿಸೀವ್ ಮಾಡ್ದೇನೆ, ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ದೇನೆ ಎಡ್ಗಾಲಲ್ಲಿ ಒಂದು ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರು ಎಷ್ಟೇ ಚಾನ್ಸ್ಗಳು ಕೊಟ್ರು, ಬಟ್ ನಾನು ಹಂಗೆ ಮಾಡಲಿಲ್ಲ. ಸೊ ಇವಾಗ ಅಷ್ಟು ವರ್ಷ ನಾನೇನೋ ಆಗ್ಬೇಕು ಅಂತ ಅಷ್ಟೆಲ್ಲ ಈ ತರ ಎಲ್ಲ ಜರ್ನಿ ಮಾಡಿ ಟ್ರಾವೆಲ್ ಮಾಡಿ ಬಂದು ಒಂದು ಸ್ಟೇಜ್ ಸಿಕ್ಕಿದಾಗ, ಸೊ ಅಲ್ಲಿ ನಾವು ಆಟಿಟ್ಯೂಡ್ ತೋರ್ಸೋದಾಗ್ಲಿ, ಇಲ್ಲ ಒಂದೇ ಒಂದು ರಿಯಾಲಿಟಿ ಶೋ ಇಲ್ಲ, ಒಂದೇ ಒಂದೇನೋ ನಾನು ಇಡೀ ಜಗತ್ತನ್ನೇ ಗೆದ್ದಿದ್ದೀನಿ ಅನ್ನೋ ಫೀಲ್ ಬಂದ್ಬಿಡುತ್ತೆ ಒಬ್ಬೊಬ್ಬರಿಗೆ. ಅಲ್ಲಿ ನಾನು ನೋಡಿದ್ದೀನಿ, ಅದನ್ನು ಕೂಡ ನೋಡಿದ್ದೀನಿ. ಸೊ ಆ ಕ್ಯಾಟಗರಿಲಿ ನಾನು ಬರಲಿಲ್ಲ. ಸೊ ಹಂಗೆ ರೆಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಏನು ಹೇಳ್ತಾರೋ ಒಂದು. ಸೊ ಆಮೇಲೆ ಅವ್ರು ಸೀರಿಯಲ್ ಮಾಡು ಚೆನ್ನಾಗಿರುತ್ತೆ, ವರ್ಕ್ ಆಗುತ್ತೆ ಅಂತಂದ್ರು. ನನಗೆ ಬೇಡ ಮೂವಿ ಮಾಡೋಣ ಅಂತ ಅಂದಿದ್ದೆ. ಆಮೇಲೆ ಓವರ್ ಕಾಲ್ ಮಾಡಿ, ಇಲ್ಲ ಸರ್ ಬೇಡ ಸರ್ ನಾನು ಮಾಡಲ್ಲ ಅಂದೆ. ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ಸರಿ ಮಾಡ್ಬಿಡೋಣ ಅನ್ನಿಸ್ತು. ಮತ್ತೆ ಫೋನ್ ಮಾಡಿದೆ, ಸರ್ ಮಾಡ್ತೀನಿ ಅಂತ. ಸರಿ ಮಾಡು ಅಂದ್ರು. ಮತ್ತೆ ಯಾಕೋ ಬೇಡ ಅನ್ನಿಸ್ತಾ ಇದೆ, ಸೀರಿಯಲ್ ಮಾಡಬಾರ್ದು, ಮೂವಿ ಮಾಡ್ಬಿಡೋಣ, ಏನಕ್ಕೆ ಮಾಡಬೇಕು ಇದು, ಬೇಡ ಅಂದ್ರು. ಆಮೇಲೆ ಮತ್ತೆ ಫೋನ್ ಮಾಡಿದೆ, ಸರ್ ಬೇಡ ಅಂತ. ನೀವು ಬನ್ನಿ, ಪ್ರೆಸ್ ಮೀಟ್ ಇದೆ. ಸೊ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಇದನ್ನೇ ಹೇಳಿದ್ರು, ಇವ್ರು ಒಪ್ಕೊಳ್ಳಿಲ್ಲ, ಕನ್ಫ್ಯೂಸ್ ಆಗಿದ್ರು, ಮಾಡೋದ ಬೇಡ ಅಂತ. ದೆನ್ ಐ ಡಿಸೈಡೆಡ್, ಇಲ್ಲ ಇವ್ರ ಗೈಡೆನ್ಸ್ ಅಲ್ಲೇ ಬಂದಿದ್ದೀನಿ, ಏನಾದ್ರೂ ಅವರು
ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ ಟಿ ವಿಯಲ್ಲಿ ಏನು ವರ್ಕ್ ಆಗುತ್ತೆ ಏನು ಆಗಲ್ಲ ಅಂತ. ಸೊ ಅವ್ರನ್ನ ನಂಬಿ ಕಣ್ಮುಚ್ಕೊಂಡು ಕಾಲಿಟ್ಟೆ. ಸೊ ಇಲ್ಲಿ ತನಕ ಕರ್ಕೊಂಡು ಬಂತದ್ದು. ಸೊ ಎಲ್ಲ ಒಳ್ಳೇದಾಯ್ತು ಅಂತ. ಈಗ ಮೂವೀಸ್ ಇದೆ ಒಂದೆರಡು ಸ್ಟಾರ್ಟ್ ಆಗಿದೆ. ಎಸ್, ಇದಾಗಿತ್ತು ಶಮಂತ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.